ಜೂನ್ 10, 1988ರ ರಾತ್ರಿ ಟರ್ಕಿನಿಂದ 2 ಅಮೆರಿಕದ C-5 ಗ್ಯಾಲಕ್ಸಿ ಪ್ಲೇನ್ ಚಡ್ನ ಕಡೆಗೆ ಹಾರುತ್ತೆ. ಇವರ ಮಿಷನ್ ಇತ್ತು ಲಿಬಿಯಾನಿಂದ ಸೋವಿಯತ್ ಯೂನಿಯನ್ನ ಎಲ್ಲಕ್ಕಿಂತ ಅಪಾಯಕಾರಿ ಹೆಲಿಕಾಪ್ಟರ್ ಕದಿಯೋದು. ಆಗ ಲಿಬಿಯಾ ಮತ್ತೆ ಚಡ್ ನಡುವೆ ಯುದ್ಧ ನಡೀತಾ ಇತ್ತು. ಆದರೆ ಯಾವಾಗ ಲಿಬಿಯಾ ಸೋಲಲು ಪ್ರಾರಂಭ ಮಾಡಿತು, ಆಗ ಅದರ ಸೈನಿಕರು ತಮ್ಮ ಆಯುಧ ಬಿಸಾಕಿ ಓಡಿ ಹೋಗಲು ಪ್ರಾರಂಭ ಮಾಡಿದ್ರು. ಇದರಲ್ಲಿ ಒಂದು ಆಯುಧ ಇತ್ತು, ಸೋವಿಯತ್ ಯೂನಿಯನ್ನ Mi-25 ಹೆಲಿಕಾಪ್ಟರ್. ಇದು ಆ ಸಮಯದ ಎಲ್ಲಕ್ಕಿಂತ ಅಪಾಯಕಾರಿ ಆಯುಧ ಆಗಿತ್ತು, ಏಕೆಂದ್ರೆ ಇದರಲ್ಲಿ ಹಲವಾರು ಮಿಸೈಲ್ಸ್ ಗಳಿದ್ವು. ಇದನ್ನ ಹಾರುವ ಟ್ಯಾಂಕ್ ಅಂತಾನೆ ಹೇಳಬಹುದು. ಆದರೆ ಅಮೆರಿಕ ಬಳಿ ಇಂತಹ ಯಾವುದೇ ಹೆಲಿಕಾಪ್ಟರ್ ಇರಲಿಲ್ಲ. ಅದಕ್ಕೆ ಅಮೆರಿಕದ CIA ಹೆಲಿಕಾಪ್ಟರ್ ಅನ್ನ ಕದಿಯುವ ಪ್ಲಾನ್ ಮಾಡ್ತು. ಅಮೆರಿಕದ ವಿಮಾನ ಚಡ್ ನಲ್ಲಿ ಲ್ಯಾಂಡ್ ಮಾಡ್ತಾ ಇದ್ದಂತೆ ಅದರಿಂದ 2 ಚಿನೂಕ್ ಹೆಲಿಕಾಪ್ಟರ್ ಆಚೆ ಬರುತ್ತೆ. ಮತ್ತೆ ಇವು ನೇರವಾಗಿ ವಾದಿದೋಮ್ ಏರ್ಬೇಸ್ ನ ಕಡೆಗೆ ಹೋಗುತ್ತೆ. ಅಲ್ಲಿ ಲಿಬಿಯಾದ ಸೈನಿಕರು ತಮ್ಮ ಆಯುಧ ಬಿಟ್ಟು ಓಡಿ ಹೋಗಿದರು. ಹೇಗೆ ಈ ಚಿನೂಕ್ ಹೆಲಿಕಾಪ್ಟರ್ ಇಲ್ಲಿ ಲ್ಯಾಂಡ್ ಮಾಡುತ್ತೆ, ಅಲ್ಲಿ ಸೋವಿಯತ್ ಯೂನಿಯನ್ Mi-25 ಹೆಲಿಕಾಪ್ಟರ್ ಕಾಣಿಸುತ್ತೆ. ಮತ್ತೆ ಅಮೆರಿಕದ ಸೈನಿಕರು ತಡ ಮಾಡದೆ ಅದನ್ನ ಚಿನೂಕ್ ನ ಜೊತೆಗೆ ಕಟ್ಟಿ ಏರ್ ಕ್ರಾಫ್ಟ್ ಮಾಡುತ್ತೆ. ಈ ತರ ಅಮೆರಿಕ ರಷ್ಯಾದ ಅನೇಕ ಟೆಕ್ನಾಲಜಿಯನ್ನ ಕದ್ದಿದೆ. ಇಂಥದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.